ಓಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ನಮಸ್ಕಾರಗಳು. ಸರ್ವವಿದ್ಯಾ ನಮ್ಮ ಚಾನಲ್ಗೆ ಸ್ವಾಗತ. ಹಾಗೂ ಈ ದಿನದ ಜನ್ಮ ದಿನಾಂಕ 29 ಆಗಿದ್ದರೆ ನೋಡಿ, 2 ಅಂದರೆ ಚಂದ್ರ, 9 ಅಂದರೆ ಕುಜ, 9 2 11 ಚಂದ್ರನ ಅಂಶದಲ್ಲಿ ನೀವು ಜನನವಾಗಿರ್ತೀರಾ. ನಿಮಗೆ ಯಾವುದೇ ಕೆಲಸ ಮಾಡಲು ಉತ್ಸಾಹ ಹೆಚ್ಚು. ನೀವು ಸ್ವಾತಂತ್ರ್ಯ ಪ್ರಿಯರು. ನೀವು ನಿಮ್ಮ ಮನಸ್ಸಿಗೆ ತೋರಿಸಿದಂತೆಯೇ ಮಾಡುವರು. ಇದರಲ್ಲಿ ಬೇರೆ ಅಧಿಕಾರ ಚಲಾಯಿಸುವ ನೀವು ಪ್ರತಿಭಾಶಾಲಿಗಳು, ಅದೃಷ್ಟವಂತರು. ಆದರೆ ನಿಮಗೆ ಜೀವನದಲ್ಲಿ ಅಷ್ಟು ಸುಖ ಸಿಗಲಾರದು. ನಿಮಗೆ ಶನಿಯ ಉಪಕಾರಿಯಾಗಿರುತ್ತಾನೆ. ಯಾವತ್ತೂ ಸಹ ದೌರ್ಬಲ್ಯಗಳು ನೋಡಿ. ಈ ದಿನಾಂಕಗಳಲ್ಲಿ ಜನಿಸುವುದರಿಗೆ ಯಾವುದೊಂದು 29ನೇ ತಾರೀಕಿನ ಒಳಗೆ ಜನಿಸಿದವರಿಗೆ ಬಹಳ ಕೋಪ. ಇವರ ಬಗ್ಗೆ ನೇರವಾಗಿ ಮಾತನಾಡುವವರನ್ನು ಕಂಡರೆ ಕೋಪ ಜಾಸ್ತಿ. ಅಂಥವರನ್ನು ದೂರ ಇಡುವರು. ಇವರಿಗೆ ಶತ್ರುಗಳು ಜಾಸ್ತಿ. ಸಣ್ಣ ಸೋಲು ಕಂಡರೂ ನಿರಾಶರಾಗಿ ಹಿಂದುಳಿದು ಬಿಡುವರು. ಹೀಗಾಗಿ ಇವರಿಗೆ ಆತ್ಮವಿಶ್ವಾಸದ ಕೊರತೆ ಉಂಟು. ನಾಯಕತ್ವದ ಗುಣಗಳಿದ್ದರೂ ಹಿಂಜರಿಕೆಯ ಸ್ವಭಾವದವರು, ದೂರ ಸರಿಯುವರು. ನೋಡಿ, ಮಿತ್ರರು ಸಹ ಶತ್ರುಗಳು. ಯಾವತ್ತೂ ಸಹ 2 9 11 18 20 27 29ನೇ ಈ ದಿನಾಂಕಗಳಲ್ಲಿ ಜನಿಸಿದವರೊಂದಿಗೆ ಮಿತ್ರತ್ವ ಉಂಟಾಗುವುದು. 3 5 12 14 21 23 30 ಈ ದಿನಾಂಕಗಳಲ್ಲಿ ಜನಿಸುವುದರೊಂದಿಗೆ ಶತ್ರು ಉಂಟಾಗುವ ಸಾಧ್ಯತೆ ಉಂಟು. ಅದೃಷ್ಟದ ದಿನಗಳು ಯಾವತ್ತೂ ಸಹ ನೀವು ಏನೇ ಮಾಡಬೇಕಾದರೂ 2 9 ಅದೃಷ್ಟ ತರುವ ದಿನಾಂಕಗಳು. ಸೋಮವಾರ ಮತ್ತು ಗುರುವಾರ ಅದೃಷ್ಟವನ್ನು ತರುವ ದಿನಗಳು. ಅದೃಷ್ಟದ ಬಣ್ಣ ಬಿಳಿ. ಯಾವತ್ತು ವೈಟ್ ನೀವು ಸಹ ಉಪಯೋಗಿಸ್ಕೊಳ್ಳಿ. ಎಲ್ಲ ಒಳ್ಳೆಯದಾಗಲಿ. 29ನೇ ತಾರೀಕಲ್ಲಿ ಜನನವಾಗಿರ್ತಕ್ಕಂಥವರಿಗೆ ಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ ಅನುಗ್ರಹ ಕೊಟ್ಟು ಆಯುಷ್ಯ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಯಶಸ್ಸು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತಕ್ಕಂಥದ್ದು ನಾನು ಸ್ವಾಮಿ ಇಲ್ಲಿ ಬೇಡ್ಕೊಳ್ಳುತ್ತಾ ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ನಮಸ್ಕಾರಗಳು. ಸರ್ವವಿದ್ಯಾ ನಮ್ಮ ಚಾನಲ್ ವೀಕ್ಷಿಸಿ. ಓಂ ಶಾಂತಿ ಹೇ ಶಾಂತಿ ಹೇ ಶಾಂತಿ ಹೇ.